ಸರಿ, ನೀವು ಮಂಗಳೂರಿಗೆ ಯಾವತ್ತಾರು ಹೋಗಿದ್ರಾ? ತಿಮ್ರೋಡಿ ಅವ್ರ ಮನೆಗೆ ಅಥವಾ ಗಿರೀಶ್ ಮಠ ಭೇಟಿ ಮಾಡಿದ್ರಾ? ಯಾವ ಸಂದರ್ಭದಲ್ಲಿ ಹೋಗಿದ್ರಿ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಗಿದ್ರಿ ಸರ್? ಸರ್, ನನಗೆ ಧರ್ಮಸ್ಥಳ ರೂಟು ಅಂದರೆ ಆಗಲ್ಲ ನನಗೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಕರು ಇರೋದ್ರಿಂದ ನಾನು ಜೀವನದಲ್ಲಿ ಧರ್ಮಸ್ಥಳಕ್ಕೆ ಹೋಗಿರೋದೇ ಒಂದು ಸಾರಿ. ಆಮೇಲೆ ಅದಕ್ಕಿಂತ ಮೊದಲು ನಾನು ಹೈಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ದೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೈನ್ಸ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ ನಾನು. ಆ ಟೈಮ್ನಲ್ಲಿ ಟೂರಿಗೆ ಹೋಗ್ತಾಯಿದ್ದೆ. ನಂತರ ಮಂಗಳೂರು ಅಂದರೆ ನನಗೆ ಬೇಡ ಅನ್ನಿಸ್ಬಿಡ್ತು. ಹೋದರೂ ಕೂಡ ಒನ್ ಟೈಮು ಯಾವುದೋ ಓನ್ ವೆಹಿಕಲಲ್ಲಿ ಬಸ್ಸಲ್ಲಿ ನಾನು ಹೋಗ್ತಿದ್ದೇನೆ ಎಲ್ಲ. ನಂತರ ಇವನಿಗೆ ಇನ್ಸಿಡೆಂಟ್ ಆಗಿ ಎಲ್ಲ ಹೊಡೆದ್ರಲ್ಲ ಅಲ್ಲಿಯವರು, ಕೆಲವರು ಆಟೋದವರು ಅವರು ಇವರೆಲ್ಲ ಸೇರ್ಕೊಂಡು ಹೊಡೆದ ಮೇಲೆ ಇವನು ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ರೆ ನಾವು ಗಾಬರಿಲಿ ICU ಅಂತ ಅಂದಾಗ ಎಲ್ಲರಿಗೂ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಒಂದು ಆಗ್ತಾನೆ ಮನಸ್ಸು ಬೇಜಾರಾಗ್ತು. ಆಗ ಜಸ್ಟ್ ನಾವು ಹೋದೆ ಸರ್ ಮಾರ್ನಿಂಗ್. ಆಗ ತಿಮ್ರೋಡಿ ಅವ್ರನ್ನ ತಾವು ಭೇಟಿ ಮಾಡಿದ್ರೆ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ? ಅವ್ರ ಮನೆಗೆ ಹೋಗಿದ್ರೆ ಅಂದರೆ ಆ ತಿಮ್ರೋಡಿ ಅವರು ಅವರೆಲ್ಲ ಇದ್ದಾರೆ ಅಲ್ಲಿ ಅನ್ನೋದು, ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಲ್ಲ. ಹಾಗಂದಾಗ ಗಿರೀಶ್ ಮಟ್ಟಣ್ಣು ಇದ್ದರು ಅಲ್ಲಿ ಆಸ್ಪತ್ರೆ ಹತ್ರ ಇದ್ದರು. ಹಿಂಗೆಲ್ಲ ಆಗಿಬಿಡ್ತು ಅಂತರು. ಆಗ ನಾವು ನೋಡ್ಕೊಂಡಾದ್ಮೇಲೆ ಆಮೇಲೆ ಅವ್ರಿಗೆ ಎಲ್ಲಿದೆ ಮನೆ, ಏನು ಎಂತು, ಇವನು ಎಲ್ಲಿದ್ದಾನೆ ಏನು ಅಂತ ನಮಗೆ ಇದಾಯಿತು. ಸ್ವಲ್ಪ ಆ ಒಂದು ಗ್ರೌಂಡಲ್ಲಿ ಒಂದು ಕ್ಲಾರಿಫಿಕೇಷನ್ ಬೇಕಾಯ್ತಲ್ಲ, ಹೇಗಿದ್ದಾನೆ ಎಲ್ಲಿದ್ದ ಅಂತಕ್ಕಂಥದ್ದು. ಹಾಗಾಗಿ ನಾವು ತಿಮ್ರೋಡಿ ಮನೆಗೆ ಹೋದೆವು. ಅವರು ಸಿಕ್ಕಿದ್ರು, ಮಾತಾಡಿದೆವು, ಅವ್ರ ಮನೇಲಿ ಟೀ ಎಲ್ಲ ಕುಡಿದ್ರು, ಕೊಟ್ಟು ಬಂದಾಗ ಅವನು ಅಲ್ಲಿ ಉಳಿದಿಲ್ಲ, ತಿಮ್ರೋಡಿ ಮೇಲೆ ಉಳಿದಿಲ್ಲ. ಅಲ್ಲ, ಈಗ ಅದೇಗ ಈ ಅಭಿಷೇಕ್ಗೆ ಅವ್ರ ಮನೇಲಿ ಆಶ್ರಯ ಕೊಟ್ಟಿದ್ರು, ಅವಲ್ಲೇ ಇಟ್ಕೊಂಡು ಎಲ್ಲ ವಿಡಿಯೋಗಳು ಮಾಡಿಸಿದ್ರು ಅಂತಕ್ಕಂಥ ಮಾತುಗಳು ಕೂಡ ಇದೆ. ಒಂದು ಫ್ಯಾಮಿಲಿ ಮನೆ, ಆ ಫ್ಯಾಮಿಲಿ ಮನೇಲಿ ಅವರಿಗೆ ಒಬ್ಬರು ಗಂಡು ಹೆಣ್ಣು ಇಬ್ಬರು ಅದೇ. ಮಗಳೇನೋ LLB ಮುಗಿಸಿದೆ, ಅವನು BBM ಏನೋ ಮುಗಿಸಿದ ಮಗನ. ಅದು ಆ ಥರ ಗೊತ್ತಿಲ್ಲ. ಅಲ್ಲಿ ಉಳಿಸ್ಕೊಂಡಿಲ್ಲ ಇವನು, ಮನೇಲಿ ಉಳಿಸಿಲ್ಲ ಇವನು. ಆ್ಯಕ್ಚುಲಾಗಿ ನಾವು ಹೋಗಿದ್ದು ಉಳಿಸಿಲ್ಲ, ಮನೇಲಿ ಉಳಿದಿಲ್ಲ ಇವನು. ಬೇರೆ ಯಾರೋ ಅವರ ಫ್ರೆಂಡ್ ಮನೆಯಲ್ಲೋ ಎಲ್ಲ ಸಂಬಂಧಿಕರ ಮೇಲೆ ಎಲ್ಲ ಬೇರೆ ಕಡೆ ಉಳಿದಿದ್ದಾನೆ ಒಟ್ಟಿನಲ್ಲಿ, ಅದಂತೂ ಗ್ಯಾರಂಟಿ. ಒಟ್ಟಿನಲ್ಲಿ ಅಲ್ಲಿ ಉಳಿದಿಲ್ಲ ಇವನು ಅಲ್ಲಿ ಉಳಿದಿಲ್ಲ. ನಮ್ಗೆ ಹೇಳಿದ್ರೆ ಅಲ್ಲೆಲ್ಲ ಉಳಿದಿದ್ದೀನಿ ಬಿಡಿ, ಅದ್ಯಾಕೆ ಇದ್ಯಾಕೆ ಆಮೇಲೆ ನಮಗೆ ಡಿಸ್ಕಷನ್ ಮಾಡೋಕ್ಕೆ ಜಾಸ್ತಿ ಅವನು ಇದು ಮಾಡ್ತಿರ್ಲಿಲ್ಲ ಅವನು. ಹಾಗಾಗಿ ಬಹುಶಃ ಆ್ಯಕ್ಚುಲಾಗಿ ಇವನು ಒಳ್ಳೆ ಹುಡುಗನೇ. ಅಲ್ಲಿ ಹೋಗಿ ಜನಗಳು ಏನು ಮಾಡಿದ್ದಾರೆ, ಅಲ್ಲೇ ತಪ್ಪ ಇಲ್ಲೇ ತಪ್ಪ, ನೀನು ಇದು ತೋರಿಸ್ಬೇಕು ಮಾಡಬೇಕು ಅಂದ್ಕೊಂಡು ಇವನನ್ನ ಒಂದು ಕಡೆಯಿಂದ ಈ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ ಅನಿಸ್ಬಿಡ್ತದೆ ನನಗೆ. ದುರುಪಯೋಗ ಆಗಿದ್ದಾನೆ ಇವನು. ಸರಿಗ ನಿಮ್ಮ ಮಗ ಅಭಿಷೇಕ್ ಮನೆಗೆ ಎಷ್ಟು ದಿನಕ್ಕೆ ಒಂದ್ಸಲ ಬಂದೋಗ್ತದೆ? ಲಾಸ್ಟ್ ಟೈಮ್ ಬಂದಿದ್ದೆ ಯಾವಾಗ? ನೀವು ಕೊನೆಯದು ಈಗಲೇ ನಿನ್ನೆ ಮೊನ್ನೆ ಮಾತಾಡಿದ್ದು ಯಾವಾಗ? ಮತ್ತು ಯೂಟ್ಯೂಬಿಂದ ಏನು ಮಾಡೋಕ್ಕೆ ಶುರು ಮಾಡಿದ್ರು? ಎಷ್ಟು ಅರ್ನಿಂಗ್ಸ್ ಮಾಡಿದ್ದಾರೆ ಸರ್ ನಿಮಗೆ ಗೊತ್ತಿದ್ದಾಗೆ? ಸರ್, ಅವನು ಯೂಟ್ಯೂಬಿನ ಇತಿಹಾಸದಲ್ಲಿ ಇಲ್ಲಿವರೆಗೆ ಅಂಟಿಲ್ ದಿಸ್ ಟೈಮ್ ಒಂದು 3 ಲಕ್ಷ ಮಾಡಿರ್ಬೋದು. ಅದರಲ್ಲಿ ಮ್ಯಾಕ್ಸಿಮಮ್ಮು ಈ ಧರ್ಮಸ್ಥಳದ್ದು. ಅಷ್ಟು ಬಿಟ್ಟರೆ ಏನಿಲ್ಲ. ಅವನು ಇಲ್ಲೇ ಇರ್ತದ. ಈಗ ಅವನು SIT ಅವ್ರು ನೋಟಿಸ್ ಕೊಟ್ರಲ್ಲ ಸರ್, ವಾಟ್ಸಪ್ಪಲ್ಲಿ ಕಳಿಸಿದ್ರಂತೆ. ಆ SIT ಅವ್ರು ನೋಟಿಸ್ ಕೊಟ್ಟಾಗ ಹೋದ ಅವನು ಇಲ್ಲೇ ಇರ್ತಿದ್ದೆ. ಅವನು ಇಲ್ಲೇ ಇದ್ದಾಗ ಅಲ್ಲಿ ಯಾವಾಗಲೂ ಒಂದೊಂದು ಟೈಮ್ ಹೋಗೋನು, 1 ದಿವಸ 2 ದಿವಸ ಉಳಿಯೋನು, ಮತ್ತೆ ಬಂದುಬಿಡೋಣ. ನಾವು ಆ್ಯಕ್ಚುಲಾಗಿ ಇಲ್ಲಿ ಹಾಲ್ಟ್ ಆಗ್ತಿರಲಿಲ್ಲ, ವೆಹಿಕಲ್ ಬೇರೆ ಇತ್ತಲ್ಲ ನಮ್ಮದು. ಆ ಒಂದು ಓಮ್ನಿ ತಗೊಂಡು ಹೋಗೋಣ. ಆ ಓಮ್ನಿನೂ ಕೂಡ ಇಲ್ಲಿ ಹಾಕಿದ್ದಾರೆ. ಅದನ್ನು ನಾವು ಕಷ್ಟಪಟ್ಟು ತಗೊಂಡು ನಾನು, ಯಾಕೆಂದರೆ ಈ ಗಾಡಿ ಕೆಟ್ಟರೆ ಇನ್ನೊಂದು ಇರಲಿ ಸ್ಪೇರ್ ಆಗಿ ಅಂತ ನಾನು ತಗೊಂಡದ್ದು. ಆ ಥರ ಎಲ್ಲ ಇನ್ಸಿಡೆಂಟ್ ಆಯಿತು. ಅದೇ ಅಲ್ಲಿ ದುಡ್ದದ್ದು ಅಲ್ಲಿಗೆ ಆಯಿತು. ಈ ಕೆರೆ ನೀರು ಕೆರೆಕ್ಷಲ್ಲಿ ಅನ್ನಂಗೆ ಅಲ್ಲಿಗೆ ಆಯಿತು, ಗೋವಿಂದ ಆಯಿತು ಅಲ್ಲಿಗೆ. ಹಾಗಾಗಿ ಏನು ಅರ್ನಿಂಗ್ ಅಂತ ಹೇಳಂಗಿಲ್ಲ.